ಮೊದಲು ನಮಗೆ ಕ್ರೋಶ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವತ್ತೂ ಒಂದು ನೋಟ್ ಬೇಕು. ಆ ನೋಟ್ ಸ್ಟಾರ್ಟ್ ಹೇಗೆ ಮಾಡೋದು ನೋಡೋಣ. ನೋಡಿ, ಇದು ನಾನು ನಿಮಗೆ ದಪ್ಪ ನೂಲು ಕಾಣಲಿಕ್ಕೋಸ್ಕರ ಈ ದಪ್ಪ ನೂಲು ತಗೊಂಡಿದ್ದೇನೆ. ನೋಡಿದ್ರೆ ಇದು ತುಂಬ ದಪ್ಪ ಇದೆ ನೂಲು. ಇದು ಬ್ಲ್ಯಾಂಕೆಟ್, ಸ್ವೆಟ್ರ್ ಅಂಥದ್ದೆಲ್ಲ ಮಾಡೋ ನೂಲು ಕಾಣ್ತಾ ಇದೆಯಾ. ಹುಕ್ಕು ತಗೊಂಡಿದ್ದೇನೆ ನೋಡಿ, ಕಾಣ್ತಾ ಇದೆಯಾ. 4.0 ಎಂಬುದು ಹುಕ್ಕು ತಗೊಂಡಿದ್ದೇನೆ. ಮೊದಲು ನಾವು ಸ್ಲಿಪ್ ನೋಟ್ ಹಾಕೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನೋಡಿ, ಈ ಫಿಂಗರು ಕಾಣ್ತಾ ಇದೆಯಾ, ಈ ಥರ ಟೈಟ್ ಹಿಡ್ಕೋಬೇಕು. ಆಮೇಲೆ ಈ ಹುಕ್ ನೋಡಿದ್ರ, ನನ್ನ ಕೈ ನೋಡಿ, ಈ ಥರ ಟರ್ನ್ ಮಾಡಿ ಈ ಥರ ನೋಡಿ, ಈ ಥರ ಲಾಕ್ ಬಂತು. ಆಮೇಲೆ ಇಲ್ಲಿ ನಾವು ಹಿಡ್ಕೋಬೇಕು ನೋಡಿ, ಈ ಲಾಕ್ ಏನಿದೆ ಇಲ್ಲಿ ಹಿಡ್ದು ನೋಡಿ, ಇಲ್ಲಿ ಹಿಡ್ದು ನೋಡಿದ್ರ, ಇದು ಸ್ಟಿಚ್, ಇದು ಬೇಸಿಕ್. ಈಗ ನೋಡಿದ್ರೆ ಇಲ್ಲೊಂದು ಲಾಕ್ ಆಯಿತು, ಕಾಣ್ತಾ ಇದೆಯಾ. ಈ ಥರ ಮಾಡಿದರೆ ಆಯಿತು. ನೋಡಿದ್ರೆ ಇಷ್ಟು ಲೂಸು ಬೇಕು, ಕಾಣ್ತಾ ಇದೆಯಾ. ಇಷ್ಟು ಲೂಸು ಬೇಕೇ ಬೇಕು. ಜಾಸ್ತಿ ಟೈಟ್ ಆದ್ರೂ ಕಷ್ಟ, ಜಾಸ್ತಿ ಲೂಸ್ ಆದ್ರೂ ಕಷ್ಟ. ಈಗ ನೋಡಿದ್ರೆ ಹುಕ್ಕನ್ನು ನೂಲಿನ ಒಳಗಡೆ ಹೀಗೆ ಹಾಕಿ ಜಸ್ಟ್ ಫುಲ್ಲು ಈ ಥರ ಟರ್ನ್ ಮಾಡಬಾರ್ದು, ಜಸ್ಟ್ ಈ ಥರ ಹಾಕಿ ಈ ಹೂಪ್ ಏನಿದೆ ಹೂಪ್ದೊಳಗಡೆ ನೋಡಿ ಒಂದು ನೋಡಿ, ನೆಕ್ಸ್ಟ್ ಈ ಥರ ನೋಡಿ ಹೀಗೆ ಹಾಕಿ ಹೀಗೆ. ಇದು ಚೈನ್ ಸ್ಟಿಚ್ಚು, ಕಾಣ್ತಿದೆಯಾ. ಇದು ಚೈನ್ ಸ್ಟಿಚ್, ಇದು ಕ್ರೋಶೆದು ಬೇಸಿಕ್. ನಾವು ಏನೇ ಒಂದು ಡ್ರೆಸ್ ಆಗಲಿ, ಸ್ವೆಟ್ರ್ ಆಗಲಿ, ಫ್ಲವರು ಏನೇ ಮಾಡಬೇಕಿದ್ರೂ ಮೊದಲು ಈ ಸ್ಟಿಚ್ ಬೇಕು. ಇದು ಫೌಂಡೇಶನ್, ಬೇಸಿಕ್ ಏನು ಹೇಳ್ತೇವೆ ಆ ಸ್ಟಿಚ್ ಇದು. ನೋಡ್ತಿದ್ದೀರಾ, ಕಾಣ್ತಾ ಇದೆಯಾ. ನೋಡಿದ್ರೆ 1 2 3 4 5 6 7 8 9 10. ನೋಡಿದ್ರೆ ಎಷ್ಟು ಕ್ಲೀನಾಗಿ ಬಂದಿದೆ. ಇದು ಜಾಸ್ತಿ ಟೈಟ್ ಹಿಡಿಬಾರ್ದು, ಲೂಸ್ ಹಿಡಿಬಾರ್ದು. ಟೈಟ್ ಹಿಡಿದ್ರೂ ಕಷ್ಟ, ಲೂಸ್ ಆದ್ರೂ ಕಷ್ಟ. ನೋಡಿ, ಈ ಥರ ನೋಡಿದ್ರೆ ಒಂಥರ ಜಡೆ ಥರ ಬಂದಿಲ್ವಾ ನೋಡಿ. ಎಲ್ಲರೂ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಈ ಥರ ಶಾಪಲ್ಲೆಲ್ಲ 10 ರೂಪಾಯಿ ನೂಲು, 12 ರೂಪಾಯಿ ನೂಲೆಲ್ಲ ಸಿಗುತ್ತೆ, ಸಣ್ಣ ಸಣ್ಣ ನೂಲುಗಳು. ಆ ನೂಲಿನಿಂದ ಫಸ್ಟು ಟ್ರೈ ಮಾಡಿದರೆ ಆಯಿತು. ನಾನು ಆ ನೂಲು ತೋರಿಸ್ತೇನೆ ನೋಡಿ. ಈ ಥರ ನೂಲು, ಇದು 10 ರೂಪಾಯಿ, 12 ರೂಪಾಯಿ ಆ ಥರ ನೂಲು. ಇದರಲ್ಲೂ ಎಲ್ಲ ಥರ ಮಾಡ್ಬೋದು ನಮಗೆ. ಇದನ್ನು ಒಳ್ಳೆಯದು ನೂಲೇ, ಇದಕ್ಕೇನು ತೊಂದರೆ ಏನಿಲ್ಲ. ಇದರಲ್ಲಿ ಚೆನ್ನಾಗಿದೆ. ಇದು ನೀವು ಫಸ್ಟು ಟ್ರೈ ಮಾಡಬೇಕಾದ್ರೆ ಈ ನೂಲು ನೀವು ಟ್ರೈ ಮಾಡಿದರೆ ಆಯಿತು. ನೋಡಿ, ಸಾಫ್ಟಾಗಿದೆ, ಕಾಣ್ತಾ ಇದೆಯಾ. ಇದು ಸ್ವಲ್ಪ ರೇಟ್ ಜಾಸ್ತಿ, ಇದಕ್ಕೆ 160 ರೂಪಾಯಿ 100 ಗ್ರಾಮಿಗೆ. ಒಮ್ಮೆ ಎಲ್ಲರೂ ಟ್ರೈ ಮಾಡಿ, ಕಾಣ್ತಾ ಇದೆ.